ನಂಜನಗೂಡಿಗೆ ನೂತನ ತಹಶೀಲ್ದಾರ್ ಸ್ಮಿತಾ ಭರವಸ. ನಂಜನಗೂಡಿಗೆ ಭೂಮಿ ಸೇರಿದಂತೆ ತಮ್ಮ ಸುತ್ತಮುತ್ತಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಸಾರ್ವಜನಿಕರು ದೂರದ ಊರುಗಳಿಂದ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಕಚೇರಿಗಳಿಗೆ ಧಾವಿಸುತ್ತಾರೆ. ಅವರ ಪ್ರತಿಯೊಂದು ಸಮಸ್ಯೆಯನ್ನ ಆಲಿಸಿ ಅದಕ್ಕೆ ಪರಿಹಾರವನ್ನ ನೀಡುವುದು ಸರ್ಕಾರಿ ಅಧಿಕಾರಿಗಳಾದ ನಮ್ಮಗಳ ಮುಖ್ಯ ಕರ್ತವ್ಯವಾಗಿರುತ್ತದೆ ಎಂದು ನಂಜನಗೂಡಿಗೆ ಆಗಮಿಸಿರುವ ನೂತನ ತಹಶೀಲ್ದಾರ್ ಸ್ಮಿತಾ ಮಾತನಾಡಿದರು. ನಂಜನಗೂಡು ಧಾರ್ಮಿಕ ಕ್ಷೇತ್ರಗಳ ತವರೂರು ಆಗಿದೆ. ರಾಜ್ಯದ ಅತಿ ಹೆಚ್ಚು ಶ್ರೀಮಂತ ದೇವಾಲಯಗಳಲ್ಲಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯವೂ ಕೂಡ ಒಂದಾಗಿದೆ. ಇದು ತುಂಬಾ ದೊಡ್ಡ ತಾಲೂಕಾಗಿರುವ ದೆಸೆಯಿಂದ ನಂಜನಗೂಡು ಮತ್ತು ವರುಣ ಎರಡು ಕ್ಷೇತ್ರಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿದೆ. ತುಂಬಾ ಜವಾಬ್ದಾರಿಯುತವಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ರೈತರು, ಬಡವರು ಸೇರಿದಂತೆ ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗೆ ನಾವು ಮುಂದಾಗಬೇಕಿದೆ. ಸರ್ಕಾರದಿಂದ ಸಿಗಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಜನರ ಮನೆಯ ಬಾಗಿಲಿಗೆ ತಲುಪಿಸಲು ನಾವು ಸಿದ್ಧರಿದ್ದೇವೆ. ಈಗಾಗಲೇ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಗಳನ್ನು ನಡೆಸಲು ಮುಂದಾಗಿದ್ದೇನೆ. ತಾಲೂಕಿನ ಸಂಪೂರ್ಣ ಚಿತ್ರಣವನ್ನ ತಿಳಿದುಕೊಂಡು ನಂಜನಗೂಡು ಜನತೆಯ ಸೇವೆಗೆ ನಾವು ಸದಾ ಬದ್ಧರಾಗುತ್ತೇವೆ. ಪ್ರತಿ ಕಚೇರಿಯಲ್ಲಿಯೂ ಸಂಪೂರ್ಣವಾಗಿ ದಲ್ಲಾಳಿಗಳ ಆಡಳಿತಕ್ಕೆ ಕಡಿವಾಣ ಹಾಕ್ತೇನೆ. ತಾಲೂಕು ಮಟ್ಟದ ಎಲ್ಲಾ ಇಲಾಖಾ ಅಧಿಕಾರಿಗಳ ಆಡಳಿತ ಕಾರ್ಯವೈಖರಿಯನ್ನ ಚುರುಕುಗೊಳಿಸಲು ಮುಂದಾಗುತ್ತೇನೆ. ನಂಜನಗೂಡಿನ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯರವರ ಸಲಹೆ ಮೇರೆಗೆ ಉತ್ತಮ ಆಡಳಿತ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ನೂತನ ತಹಶೀಲ್ದಾರ್ ಸ್ಮಿತಾ ಸಂದರ್ಭದಲ್ಲಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಸಚಿವರು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅದ್ರ ಪ್ರಕಾರ ಅದ್ರ ಮುಖೇನ ನಾವು ಎಲ್ಲರೂ ಏನು ನಮ್ಮ ಇದಿದ್ದಾರೆ ಇಲಾಖೆಯಿಂದ ಬರ್ತಿದೆ ಅದನ್ನೆಲ್ಲ ಗೈಡ್ಲೈನ್ಸು ಇಂಥವ್ರಿಗೆ ಎಲ್ಲ ಮೂಲೆಯಲ್ಲೂ ಇರೋದನ್ನ ಒಬ್ಬ ಜನಕ್ಕೆ ಅದು ಸರ್ವಿಸ್ ತಲುಪಬೇಕು. ಆ ಥರ ಕೆಲಸ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ, ಮಾಡಿಸ್ತೀವಿ. ಅಂದರೆ ಅಧಿಕಾರಿಗಳು ಚೇಂಬರ್ ಒಳಗಡೆ ಕೂತ್ಕೊಂಡಿರ್ಬೇಕು. ಅದೇ ಥರ ಒಂದು ಅಟ್ಲೀಸ್ಟ್ ಅರ್ಧ ಭಾಗ ನಾವು ಒಳಗಡೆ ಕೂತು ಕೆಲಸ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ತಲುಪೋ ಹಂಗೆ ನಾವು ಫೀಲ್ಡ್ಗೆ ಹೋಗಿ ಎಲ್ಲ ರೀತಿಯೂ ಅವರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಬರಬೇಕು. ಪ್ರತಿ ನಾಟಕ ಸಭೆಯಲ್ಲೂ ವಾರದಲ್ಲಿ ಒಂದೊಂದಿನ ವಿಸಿಟ್ ಕೊಟ್ಟು ಏನಾಗ್ತದೆ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡು ಕೆಲಸ ಮಾಡಬೇಕಾಗಿದೆ. ಏನೇ ಆಲ್ರೆಡಿ ನಾವು ಈಗ ಹ್ಯಾಪ್ಗಳೆಲ್ಲ ಬಿಟ್ಟು ಇಲ್ಲೂ ಕೂತ್ಕೊಂಡು ಕೂಡ ನಾವು ಬೇರೆ ಕಡೆ ವ್ಯೂ ಮಾಡ್ಬೋದು. ಏನಾಗ್ತಿದೆ ಬಿಡ್ತಿದೆ, ಕೆಲಸಗಳು ಯಾವ ಹಂತದಲ್ಲಿದೆ. ಈಗ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಎಲ್ಲ ಆಗ್ತದೆ, ಪ್ರತಿಯೊಬ್ಬರಿಗೂ ವ್ಯೂ ಆಗ್ತಾ ಇದೆ. ಇವನ್ನ ಆರೋಗ್ಯ ಮಾಡೋದು ಕೂಡ ತುಂಬಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವನ್ ನಾನು ಏನು ಅಂದರೆ ಆಫೀಸಲ್ಲೂ ಕೂತ್ಕೊಂಡು ಈಗ ತಹಸೀಲ್ದಾರ್ ಅಂತ ಹೇಳಿದ ತಕ್ಷಣ IT ಥರ ಹೊರಗಡೆ ಕೂಡಬಾರ್ದು. ಎಲ್ಲ ಜನರ ಹತ್ರ ಹೋಗಿ ಕೆಲಸ ಮಾಡುವಂಥ ಕೆಲಸಗಳನ್ನ ಈಗ ಹೊಸ ಈವನ್ ಬಂದಿದ್ದಾರೆ. ಇತಿಹಾಸ ಎಲ್ಲರೂ ಗೊತ್ತಿರೋವಂಥದ್ದೇ. ನಾನು ಫಸ್ಟು ಇಲ್ಲಿ ನಾನು ರಿಪೋರ್ಟ್ ಆಗೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಪಡೆದೆ ಇಲ್ಲಿ ಬಂದು ಕೂತಿದ್ದೀನಿ. ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ನನಗೆ ಈಗ ತಾನೇ ಬಂದು ಕೂತಿದ್ದೀನಿ. ಎಲ್ಲ ಈಗ ನಾನು ಮೀಟಿಂಗ್ ತೊಗೊಳ್ತಾ ಇದ್ದೀನಿ. ಎಲ್ಲರ ಜೊತೆ ಮಾತಾಡಿ ಎಲ್ಲರಿಗೂ ಏನು ನಮ್ಮ ಈ ಸರ್ಕಾರಿ KCSR ಅಲ್ಲಿ ಬರ್ತಿದೆ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಕಟ್ಟುನಿಟ್ಟಾದ ಇದಂತೂ ಸ್ಟ್ರಿಕ್ಟಾಗಂತೂ ಕೊಡ್ತೇನೆ. ನಮ್ಮ ರೈತರು, ನಾನು ರೈತರ ಮಗಳೇ, ನನಗೆ ಎಲ್ಲ ಗೊತ್ತಿದೆ ಏನು ಕಷ್ಟ ಸುಖಗಳು ಏನಿದೆ ಅನ್ನೋದು. ಅದ್ರ ನಿಟ್ಟಿನಲ್ಲಿ ಅವ್ರ ಜೊತೆ ಸೇರ್ಕೊಂಡೇ ಕೆಲಸ ಮಾಡ್ತೀನಿ. ಯಾವ ತಾಲೂಕಲ್ಲೂ ಎಲ್ಲಿ ನಾನು ಕೊಟ್ಟಿದ್ರು ಅವಕಾಶಗಳು ಕೊಡ್ತಿಲ್ಲ. ನಾನು ಏನು ಕೆಲಸ ಮಾಡಬೇಕು ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾನು ಕೆಲಸ ಮಾಡ್ತೀನಿ.